ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಎಲ್ರಿಗೂ ಒಂದು ಪ್ರಶ್ನೆ ಇದೆ. ಹೈಕಮಾಂಡ್ ತಲೆಯಲ್ಲಿ ಏನೀಗ ಓಡ್ತಾ ಇದೆ, ರಾಹುಲ್ ಗಾಂಧಿ ತಲೆಯಲ್ಲಿ ಏನು ಓಡ್ತಾ ಇದೆ, ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ. ಯಾಕಂದರೆ ನೋಡಿ, ಡಿಲೇ ಆಗ್ತಾ ಇದೆ. ಯಾಕಂದರೆ ಇಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಆ ಕಡೆ ಒಕ್ಕಲಿಗ ಸಂಘದವರು, ಒಕ್ಕಲಿಗ ಶ್ರೀಗಳೆಲ್ಲ ಎದ್ದು ನಿಂತಿದ್ದಾರೆ. ಒಕ್ಕಲಿಗ ಸಂಘದವರಂತೂ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಒಂದೇ ಒಂದು ಓಟ್ ಹಾಕಲ್ಲ, ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡದೆ ಹೋದರೆ ಅಂತೇಳಿ ಅವ್ರು ಬೆದರಿಕೆ ಹಾಕ್ತಾ ಇದ್ದಾರೆ. ಒಕ್ಕಲಿಗ ಶ್ರೀಗಳು ಹೇಳ್ತಾ ಇದ್ದಾರೆ, ನಮ್ಮ ಸಮುದಾಯದ ಅಭಿಲಾಷೆ ಇದೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ. 2.5 ವರ್ಷ ಆದ ಕೂಡಲೇ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಯಾಕೋ ಆ ರೀತಿ ಮಾಡ್ತಾ ಇಲ್ಲ ಅಂತೆಲ್ಲ ಬಹಿರಂಗವಾಗಿ ಮಾತನಾಡ್ತಾನೇ ಇದ್ದಾರೆ. ಹೀಗಿರುವಾಗ ಈ ಕಡೆ ಸಿದ್ದರಾಮಯ್ಯವ್ರ ಪರವಾಗಿಯೂ ಕೂಡ ನೀವು ನೋಡ್ತಾ ಇದ್ದೀರಿ, ಅಹಿಂದ ವರ್ಗ ಯಾವ ರೀತಿ ಎದ್ದು ನಿಂತಿದೆ ಅಂತೇಳಿ. ಅವರು ಕೂಡ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯವ್ರನ್ನ ಇಳಿಸಿದ್ರೆ ಹುಷಾರ್ ಅನ್ನುವಂಥ ಧ್ವನಿ ಈಗಾಗಲೇ ಕೇಳಿ ಬಂದಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ, ಇಷ್ಟು ಡ್ಯಾಮೇಜ್ ಆಗ್ತಾ ಇದ್ರು ಕೂಡ, ಇನ್ಫ್ಯಾಕ್ಟ್ ಸಿ ವೋಟರ್ದೊಂದು ಸರ್ವೆ ರಿಪೋರ್ಟ್ ಕೂಡ ಬಂದಿದೆ. ಈ ಕುರ್ಚಿ ಕಚ್ಚಾಟದಿಂದ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ ಅಂಥೇಳಿ ಸಿ ವೋಟರ್ನ ರಿಪೋರ್ಟ್ ಕೂಡ ಬಂದಿದೆ, ಸರ್ವೆ ರಿಪೋರ್ಟ್. ಇಷ್ಟಾದರೂ ಯಾಕೆ ಇಷ್ಟು ಡಿಲೇ ಮಾಡ್ತಿದ್ದಾರೆ? ಹೈಕಮಾಂಡ್ ಏನು ಯೋಚನೆ ಮಾಡ್ತಾ ಇದೆ? ಈ ವಿಳಂಬ ಧೋರಣೆಯ ಹಿನ್ನೆಲೆಯಲ್ಲಿ ಏನು ನಡೀತಾ ಇದೆ? ಏನು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ? ಅಂತಿಮವಾಗಿ ಹೈಕಮಾಂಡ್ ಏನು ಮಾಡುತ್ತೆ? ಎಸ್, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಸುಮ್ಮನೆ ಡಿಲೇ ಮಾಡ್ತಿರೋದಲ್ಲ. ಯಾಕಂದರೆ ಇವೆಲ್ಲ ರಾತ್ರಿ ನಿರ್ಧಾರ ಮಾಡುವಂಥದ್ದಲ್ಲ. ಏನೋ ನಿರ್ಧಾರ ಮಾಡಿ ಆಮೇಲೆ ಆ ಡ್ಯಾಮೇಜ್ನ ಕಂಟ್ರೋಲ್ ಮಾಡೋರು ಯಾರು? ಯಾರೋ ಒಬ್ಬರ ಪರವಾಗಿ ನಿರ್ಧಾರ ತೆಗೆದುಕೊಂಡ್ಬಿಟ್ರೆ ಇನ್ನೊಬ್ಬರು ಸುಮ್ಮನೆ ಕೂರಲ್ಲ. ಆ ಲೆವೆಲಿಗೆ ಈಗಾಗಲೇ ಹೋಗಿದೆ. ಹೀಗಿರುವಾಗ ಬಹಳ ಸೂಕ್ಷ್ಮವಾಗಿ ತೀರ್ಮಾನವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಭಾಳ ದೊಡ್ಡ ಅನಿವಾರ್ಯತೆ ಇದೆ. ಅದೇ ಕಾರಣಕ್ಕಾಗಿ ಅವರ ಸಮಯವನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಆಶ್ಚರ್ಯ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಆದರೆ ಹೈಕಮಾಂಡ್ ಏನು ಯೋಚನೆ ಮಾಡ್ತಾ ಇದೆ ಅನ್ನೋದು ಬಹಳ ಮುಖ್ಯ. ಅವ್ರು ಯಾವ ಧಾಟಿಯಲ್ಲೀಗ ಯೋಚನಾ ಲಹರಿಯನ್ನು ಮುಂದುವರಿಸಿದ್ದಾರೆ, ಏನು ಮಾಡಬೇಕು ಅಂತ ಹೊರಟಿದ್ದಾರೆ ನೋಡಿ. ಅವರು ಆಲೋಚನೆ ಮಾಡ್ತಾ ಇರೋದು ಮುಖ್ಯವಾಗಿ 6 ಅಂಶಗಳನ್ನ ಅವ್ರು ತಲೆಲಿಟ್ಕೊಂಡಿದ್ದಾರೆ. ಈ 6 ಅಂಶಗಳನ್ನ ನಾವು ಕವರ್ ಮಾಡಿದ್ರೆ ಮಾತ್ರ, ಕೇರ್ ತಗೊಂಡ್ರೆ ಮಾತ್ರ ಮುಂದೆ ಪಕ್ಷಕ್ಕೂ ಸರ್ಕಾರಕ್ಕೂ ಭವಿಷ್ಯ ಅನ್ನೋದು ಅವ್ರ ತಲೆಯಲ್ಲಿದೆ. ಏನು ಅವರ ತಲೆಯಲ್ಲಿ ಇರೋದು? ನಂಬರ್ 1, ಅದು ಏನೇ ತೀರ್ಮಾನ ಮಾಡಲಿ, ನಾವು ಯಾವುದೇ ತೀರ್ಮಾನವನ್ನು ಕೈಗೊಂಡ್ರು ಅದು ಸರ್ಕಾರಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗಬಾರ್ದು. ಸರ್ಕಾರ ಉಳಿಬೇಕು, ಸರ್ಕಾರವನ್ನು ಉಳಿಸ್ಕೊಳ್ಳೇಬೇಕು. ಶತಾಯಗತಾಯ ಕರ್ನಾಟಕದಲ್ಲಿ ಸರ್ಕಾರವನ್ನು ಯಾವ ಹಂತದಲ್ಲೂ ಕಳೆದುಕೊಳ್ಳಿಕ್ಕೆ ಅವಕಾಶವನ್ನು ಕೊಡಬಾರ್ದು. 5 ವರ್ಷ ಟರ್ಮ್ ಕಂಪ್ಲೀಟ್ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಈಗ ತೀರ್ಮಾನವನ್ನು ಮಾಡಬೇಕಾಗಿದೆ. ಸೊ ಏನೋ ಸಿದ್ದರಾಮಯ್ಯವ್ರ ಪರವಾಗಿ ಡಿಸಿಷನ್ ತಗೊಂಡು ಕೂಡಲೇ ಡಿ ಕೆ ಶಿವಕುಮಾರ್ ಒಂದಷ್ಟು ಜನ MLAಗಳನ್ನ ಕರ್ಕೊಂಡೋಗಿ ಥ್ರೆಟ್ ಮಾಡೋದು, ಸರ್ಕಾರ ಸಂಕಟಕ್ಕೆ ಸಿಲ್ಕೋದು, ಅದು ಬೇಕಾಗಿಲ್ಲ. ಅಂತಹ ಸಂದರ್ಭ ಬಂತಂದರೆ ಅಮಿತ್ ಶಾ ಎಂಟ್ರಾಗ್ತಾರೆ, ಏನು ಬೇಕಾದರೂ ಆಗ್ಬೋದು. ಅವಾಗಿಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬಂದರೂ ಬರ್ಬೋದು. ಸೊ ಕೈಯಲ್ಲಿರುವ ಅಧಿಕಾರವನ್ನು ಕಳೆದುಕೊಳ್ಳಿಕ್ಕೆ ರೆಡಿ ಇಲ್ಲ. ಸೊ ಆ ಕಾರಣಕ್ಕಾಗಿ ಅವರು ಸಮಯವನ್ನು ತೆಗೆದುಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ನಂಬರ್ 1. ನಂಬರ್ 2, ಸರ್ಕಾರ ಉಳಿಸ್ಕೊಳ್ಬೇಕು ಅಂತೇಳಿ ಡಿಲೇ ಮಾಡಿ ಅದರಿಂದ ಡ್ಯಾಮೇಜ್ ಕೂಡ ಆಗಬಾರ್ದಲ್ಲ ಪಕ್ಷಕ್ಕೆ, ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ ಅವರು. ಪಕ್ಷಕ್ಕೆ ಈಗಾಗಲೇ ಆಗಬಾರದಷ್ಟು ಡ್ಯಾಮೇಜ್ ಆಗೋಗ್ಬಿಟ್ಟಿದೆ, ಅವರಿಗೂ ಚೆನ್ನಾಗಿಯೇ ಗೊತ್ತಿದೆ ಇದು. ಈ ಕಾರಣಕ್ಕಾಗಿ ಇನ್ನು ಮುಂದೆಯೂ ಡ್ಯಾಮೇಜ್ ಆಗಬಾರ್ದು. ಮತ್ತು ಈಗ ನಾವು ತೆಗೆದುಕೊಳ್ಳುವಂಥ ತೀರ್ಮಾನ ಇದೆಯಲ್ಲ, ಈ 2.5 ವರ್ಷದಲ್ಲಿ ಏನು ಪದೇ ಪದೇ ಡ್ಯಾಮೇಜ್ ಆಗ್ತಾಯಿತ್ತು, ಅದು ಮತ್ತೆ ರಿಪೀಟ್ ಆಗಬಾರ್ದು, ಅದು ಯಾರಿಂದಲೂ ಆಗಬಾರ್ದು. ಸೊ ಅಂತಹದ್ದೊಂದು ನಿರ್ಧಾರ ತೆಗೆದುಕೊಳ್ಬೇಕು ನಾವೀಗ ಅನ್ನುವ ನಿಟ್ಟಿನಲ್ಲಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಪಕ್ಷಕ್ಕೆ ಡ್ಯಾಮೇಜ್ನ ಕಂಟ್ರೋಲ್ ಮಾಡೋದು ಹೇಗೆ, ಡ್ಯಾಮೇಜ್ ಕಂಟ್ರೋಲಿಂಗ್ ಫಾರ್ಮುಲಾನ ಈಗ ಅವ್ರು ರೆಡಿ ಮಾಡ್ತಾ ಇದ್ದಾರೆ. ಮುಂದೆ ಹೈಕಮಾಂಡ್ ಮತ್ತೆ ಮಧ್ಯಪ್ರವೇಶ ಮಾಡಿ ಇಲ್ಲಿ ಇವರಿಬ್ಬರ ಸಮಸ್ಯೆಯನ್ನು ಬಗೆಹರಿಸ್ತಾ ಕೂತ್ಕೊಳ್ಳೋಂಥದ್ದು ಆಗಬಾರ್ದು. ಆ ದೃಷ್ಟಿಯಿಂದ ಯೋಚನೆ ಮಾಡ್ತಿರೋದ್ರಿಂದ ಸಮಯವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಇನ್ನು 3ನೇದು, ಅವರು ಬಹಳ ಆಲೋಚನೆ ಮಾಡ್ತಾ ಇರೋದು 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆ ಮತ್ತು 2029ರ ಲೋಕಸಭಾ ಚುನಾವಣೆ. ಈ 2 ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯನವರ ಅಹಿಂದ ಮತ ಬ್ಯಾಂಕ್ ಹಾಗೂ ಡಿ ಕೆ ಶಿವಕುಮಾರ್ ಮುಂದೆ ಈಗ ಇರುವಂತಹ ಅದೆಷ್ಟೇ ಪರ್ಸೆಂಟ್ ಇರಲಿ ಒಕ್ಕಲಿಗ ಮತ ಬ್ಯಾಂಕ್, ಆ 2 ಮತ ಬ್ಯಾಂಕು ಕೂಡ ಕಾಂಗ್ರೆಸ್ ಪಕ್ಷದ ಜೊತೆ ಸಾಲಿಡ್ಡಾಗಿ ನಿಲ್ಲಬೇಕು. ಅಂತಹ ತೀರ್ಮಾನವನ್ನು ಮಾಡಬೇಕು. ಅಹಿಂದ ಮತ ಬ್ಯಾಂಕು ಇರಬೇಕು, ಒಕ್ಕಲಿಗ ಮತ ಬ್ಯಾಂಕು ಉಳಿಬೇಕು. ಆ ದೃಷ್ಟಿಯಿಂದ ಆಲೋಚನೆಯನ್ನು ಮಾಡ್ತಿದ್ದಾರೆ. ಸೊ ಇಬ್ಬರು ನಾಯಕರನ್ನು ಉಳಿಸ್ಕೊಂಡು, ಇಬ್ಬರು ನಾಯಕರು ಮುಂಚೂಣಿಯಲ್ಲಿ ನಿಂತು ಮತ್ತೆ ಚುನಾವಣೆಗೆ ಹೋಗುವಂತಹ ವಾತಾವರಣ ಸೃಷ್ಟಿಯಾಗಬೇಕು. ಅದಕ್ಕೇನು ಮಾಡಬೇಕು? ಆ ಆಲೋಚನೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಇನ್ನು ಅವರು ಮತ್ತೊಂದು ಆಲೋಚನೆ ಮಾಡ್ತಾ ಇದ್ದಾರೆ. ಇದನ್ನು ಯೋಚನೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ಸಿಗಿದೆ. ಯಾಕಂದರೆ ಕರ್ನಾಟಕ ಒಂದೇ ಅವರಿಗೆ ದೊಡ್ಡ ರಾಜ್ಯ ದೇಶದಲ್ಲಿರೋದು, ತೆಲಂಗಾಣ, ಹಿಮಾಚಲ ಪ್ರದೇಶ ಸಣ್ಣ ರಾಜ್ಯಗಳು. ಹೀಗಾಗಿ ಅವರಿಗೆ ಸಂಪನ್ಮೂಲ ಕೊರತೆ ಆಗಬಾರ್ದು. ಇವತ್ತು ತೆಗೆದುಕೊಳ್ಳುವ ತೀರ್ಮಾನದಿಂದ
AICCಗೆ ಈಗ ಬರ್ತಾ ಇರುವಂಥ ಸಂಪನ್ಮೂಲ ಕರ್ನಾಟಕದಿಂದ ಏನು ಬರ್ತಾಯಿದೆ ಅದು ಕೊರತೆ ಆಗಬಾರ್ದು, ಸಂಪನ್ಮೂಲ ಉಳಿಸ್ಕೊಳ್ಳೋಕ್ಕೆ ಹೋಗ್ಬಿಟ್ಟು ನಾವು ಅಧಿಕಾರ ಕಳ್ಕೊಳ್ಳಬಾರ್ದು. ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಆ ಅನಿವಾರ್ಯತೆ ಅವರಿಗಿದೆ. ಹೀಗಾಗಿ ಸಂಪನ್ಮೂಲವೂ ಉಳಿಯಬೇಕು, ಅಧಿಕಾರವೂ ಉಳಿಯಬೇಕು. ಆ ನಿಟ್ಟಿನಲ್ಲಿ ಈಗ ತೀರ್ಮಾನವನ್ನು ಮಾಡಬೇಕು. ಆ ಕಾರಣಕ್ಕಾಗಿ ಕೂಡ ಅವರು ತಮ್ಮದೇ ಆದ ಸಮಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗೆ ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರೆ ಏನು ಪರಿಣಾಮ ಆಗುತ್ತೆ ಅದನ್ನು ಕೂಡ ಈಗ ಲೆಕ್ಕ ಹಾಕ್ತಾ ಇದ್ದಾರೆ ಅವರು. ಸಿದ್ದರಾಮಯ್ಯವ್ರನ್ನೇ ಮುಂದುವರಿಸಿದ್ರೆ DK ಶಿವಕುಮಾರ್ ಏನೆಲ್ಲ ಮಾಡಬಹುದು, ಏನು ಮಾಡಿದ್ರೆ ಏನು ಆಗಬಹುದು, ಯಾವುದರಿಂದ ಅತಿ ಹೆಚ್ಚು ಕೆಟ್ಟ ಪರಿಣಾಮ ಆಗುತ್ತೆ. ಇಲ್ಲಪ್ಪ ರಾತ್ರಿ DK ಶಿವಕುಮಾರ್ ಅವ್ರನ್ನ ಕೂರಿಸ್ಬಿಟ್ವಿ ಅನ್ಕೋ, ಆವಾಗ ಸಿದ್ದರಾಮಯ್ಯವ್ರು ಏನು ಮಾಡ್ಬೋದು ಅದನ್ನು ಲೆಕ್ಕ ಹಾಕ್ತಾ ಇದ್ದಾರೆ ಅವರು. ಇಲ್ಲಪ್ಪ ಇಬ್ಬರೂ ಬೇಡ ಅಂತ ಮೂರನೇವ್ರನ್ನೊಬ್ಬರನ್ನ ತಂದ್ವಿ, ಆಗ ಇಬ್ಬರ ನಿಲುವು ಏನಾಗಿರ್ಬೋದು, ಆಗ ಎಷ್ಟು ಡ್ಯಾಮೇಜ್ ಆಗುತ್ತೆ, ಆಗ ಇಬ್ಬರೂ ಡ್ಯಾಮೇಜ್ ಮಾಡ್ತಾರಾ, ಅಥವಾ ಇಬ್ಬರ ಈಗೋ ಕೂಡ ಬೂಸ್ಟ್ ಆಗಿ ಹೇಗಿದ್ರು ಸಿದ್ದರಾಮಯ್ಯವ್ರನ್ನ ಇಳಿಸಿದ್ವಿ ಅನ್ನುವಂಥ ಒಂದು ಸಮಾಧಾನ DK ಶಿವಕುಮಾರ್ಗೆ, DK ಶಿವಕುಮಾರ್ CM ಆಗಲಿಕ್ಕೆ ಬಿಡಲಿಲ್ಲ ಅನ್ನುವಂಥ ಸಮಾಧಾನ ಸಿದ್ದರಾಮಯ್ಯನವರಿಗೆ. ಈ ರೀತಿ ಪರಸ್ಪರ ಸಮಾಧಾನಗೊಂಡು ಹೇಗೋ ಮುಂದುವರ್ಕೊಂಡು ಹೋಗುತ್ತೆ. ಆ ರೀತಿ ಸಾಧ್ಯತೆ ಇದೆಯಾ? ಈ ಲೆಕ್ಕಾಚಾರನೂ ಹಾಕ್ತಾ ಇದ್ದಾರೆ ಅವರು, ಸುಮ್ಮನೆ ಅಲ್ಲ. ಮತ್ತು ಆ ರೀತಿ ನಿರ್ಧಾರ ಮಾಡಿಬಿಟ್ರೆ ಆಗೋಯ್ತಾ? ಯಾರೋ ಒಬ್ಬರಂತ ಮುಖ್ಯಮಂತ್ರಿಯನ್ನು ಕೂರಿಸ್ಬಿಟ್ರೆ ನೆಕ್ಸ್ಟ್ 28ಕ್ಕೆ 29ಕ್ಕೆ ಚುನಾವಣೆಗೆ ಹೋಗುವಾಗ ಆ ಮಾಸ್ ಅಪೀಲ್ ಬೇಕಲ್ಲ, ಅದನ್ನೂ ಆಲೋಚನೆ ಮಾಡ್ತಿದ್ದಾರೆ. ಸುಮ್ಮನೆ ಯಾರೋ ಒಬ್ಬರನ್ನ ತಂದು ಕೂರಿಸ್ಬಿಟ್ಟು ಈಗ ತಳ್ಳಿಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿಲ್ಲ. ಅವ್ರು ಮತ್ತೂ ಒಂದು ಆಲೋಚನೆ ಮಾಡ್ತಿರೋದೇನೆಂದರೆ, ಈಗ ತಕ್ಷಣಕ್ಕೆ ನಾವು ನಿರ್ಧಾರ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆಯಾ? ಈಗ ಒಂದು ಮಾತಿದೆ, ಯಾವುದೇ ನಿರ್ಧಾರ ಮಾಡದೇ ಇರೋದು ಕೂಡ ಒಂದು ನಿರ್ಧಾರವೇ ಅಂತ. ಸೊ ಆ ನಿರ್ಧಾರವನ್ನು ಕೈಗೊಳ್ಳುವ ಆಲೋಚನೆ ಕೂಡ ನಡೀತಾ ಇದೆ. ತಕ್ಷಣಕ್ಕೆ ಯಾವುದೇ ತೀರ್ಮಾನ ಬೇಡ. ಇಷ್ಟು ಹೀಟ್ ಆಗಿರುವಾಗ, ಇಷ್ಟು ಬಿಸಿ ಇರುವಾಗ, ಕುದೀತಾ ಇರುವಾಗ, ಪ್ರೆಷರ್ ಕುಕ್ಕರ್ ಎಲ್ಲಿ ಬ್ಲಾಸ್ಟ್ ಆಗುತ್ತೋ ಅನ್ನುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಇರುವಾಗ ಯಾಕೆ ನಾವು ತರಾತುರಿಯಲ್ಲಿ ತೀರ್ಮಾನ ಮಾಡಬೇಕು? ತಕ್ಷಣಕ್ಕೆ ಯಥಾಸ್ಥಿತಿಯನ್ನು ಮುಂದುವರಿಸಿ ಒಂದೋ ಜನವರಿಯಲ್ಲಿ ಅಥವಾ ಮಾರ್ಚಲ್ಲಿ ತೀರ್ಮಾನ ಮಾಡೋಣ ಅನ್ನುವ ಆಲೋಚನೆಯನ್ನು ಕೂಡ ಮಾಡ್ತಿದ್ದಾರೆ. ಬಿಕಾಸ್ ನೋಡಿ, 2 ಅಧಿವೇಶನಗಳು ಬಹಳ ಮುಖ್ಯ. ಒಂದು ಕರ್ನಾಟಕದಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ, ಮತ್ತೊಂದು ಲೋಕಸಭೆ ಅಧಿವೇಶನ ಕೂಡ ಆರಂಭ ಆಗ್ತಾ ಇದೆ. ಸೊ ಈ ಗೊಂದಲಗಳು ಸಹಜವಾಗಿ ಆ ಅಧಿವೇಶನದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈಗ ತಕ್ಷಣಕ್ಕೆ ಶಾಂತ ಮಾಡಿ ಎಲ್ಲವೂ ಸರಿಯಾಗಿದೆ ಅನ್ನೋ ಸಂದೇಶವನ್ನು ಕೊಟ್ಟು ಮುಂದೆ ನೋಡೋಣ, ಈಗ ಯಾವ ತೀರ್ಮಾನವನ್ನು ಮಾಡಲ್ಲ ಅಂತ ಹೇಳಿ ಅಧಿವೇಶನಕ್ಕೆ ಹೋಗಿ ಅಧಿವೇಶನಗಳು ಮುಗಿದ ನಂತರ ಆಗ ಯಾಕೆ ಆಲೋಚನೆ ಮಾಡಬಾರ್ದು ನಾವು? ಆಗ ಕೂತು ಸಮಾಧಾನವಾಗಿ ತೀರ್ಮಾನ ತೆಗೆದುಕೊಳ್ಳೋಣ. ಇದನ್ನು ಇಬ್ಬರು ಒಪ್ತಾರಾ? ಸಿದ್ದರಾಮಯ್ಯನವ್ರು ಒಪ್ಬೋದು, ಆದರೆ DK ಶಿವಕುಮಾರ್ ಒಪ್ತಾರಾ? ಯಾಕಂದರೆ ಬಜೆಟ್ ಮಂಡನೆ ಆಗಬೇಕಾಗುತ್ತಲ್ಲ ಫೆಬ್ರವರಿಯಲ್ಲಿ. ಬಜೆಟ್ ಪ್ರಿಪ್ರೇಷನ್ಸ್ ಮೀಟಿಂಗ್ ಈಗಲೇ ಶುರು ಆಗಬೇಕಲ್ಲ ಅಧಿವೇಶನ ಆಗ್ತಿದ್ದ ಹಾಗೆ. ಸೊ ಬಜೆಟ್ ಒನ್ಸ್ ಟೇಬಲ್ ಮಾಡಿದ್ರು ಅಂದರೆ ಮತ್ತಿನ್ನೇನು ಅರ್ಥ ಇದೆ ಹೊಸ CM ಬಂದು ಅಲ್ವಾ? ಅದನ್ನು ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ 2027ರ ಬಜೆಟ್ ಏನಿದೆ ಅದು ಎಲೆಕ್ಷನ್ ಇಯರ್ ಬಜೆಟ್ ಅಂತ ಆಗುತ್ತೆ. ಯಾರೂ ಅದನ್ನು ಅಷ್ಟು ಸೀರಿಯಸ್ಸಾಗಿ ತಗೊಳ್ಳಲ್ಲ. ಇನ್ನು 2028ರ ಮಾರ್ಚ್ ಎಂಡು ಏಪ್ರಿಲ್ ಎಲೆಕ್ಷನ್ನು, ಅದಕ್ಕೂ ಮೊದಲು ಮಂಡನೆ ಮಾಡುವಂಥ ಬಜೆಟ್ ಬರೀ ಘೋಷಣೆಯ ಬಜೆಟ್ ಅಷ್ಟೇ ಅದು. ಹೀಗಾಗಿ ಸಹಜವಾಗಿ ಅದನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಟೈಮ್ ತೊಗೋತಾ ಇದೆ ಹೈಕಮಾಂಡ್ ಅಂದರೆ ಈ ಎಲ್ಲ ಕಾರಣದಿಂದ ಸಮಯವನ್ನು ತೆಗೆದುಕೊಳ್ತಾ ಇದೆ, ಸುಮ್ಮನೆ ಸಮಯ ತೆಗೆದುಕೊಳ್ತಿರೋದಲ್ಲ. ಹಾಗಾದರೆ ಇವೆಲ್ಲವೂ ಕೂಡ, ಈ ಎಲ್ಲ ಕಾರಣಗಳನ್ನು ಹಾಗೂ ಈ ಎಲ್ಲ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಬಲ್ಲಂಥ ತೀರ್ಮಾನ ಯಾವುದು? ಇಷ್ಟು ಕವರ್ ಆಗಬೇಕಪ್ಪ. ಯಾವ ರೂಪದಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಬರುತ್ತಿರುವಂಥ ಸಂಪನ್ಮೂಲಕ್ಕೆ, ಕೈಯಲ್ಲಿರುವಂಥ ಅಧಿಕಾರಕ್ಕೆ, ಮುಂಚೂಣಿಯಲ್ಲಿರುವಂಥ ನಾಯಕತ್ವದ ಮುಖಗಳಿಗೆ ಎಲ್ಲೂ ಕೊರತೆ ಆಗಬಾರ್ದು, ಎಲ್ಲೂ ಡ್ಯಾಮೇಜ್ ಆಗಬಾರ್ದು. ಅಂತಹ ತೀರ್ಮಾನ ಯಾವುದು? ಇದು ಯಕ್ಷ ಪ್ರಶ್ನೆ ಅವ್ರನ್ನ ಕಾಡ್ತಾ ಇರೋದು. ಇದು ಸುಲಭ ಅಲ್ಲ. ಆ ರೀತಿಯ ಫಾರ್ಮುಲಾದ ಹುಡುಕಾಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈಗ ತಲೆ ಕೆಡಿಸ್ಕೊಂಡು ಕೂತಿದೆ. ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲಪ್ಪ ಅಂತೇಳಿ ಹೊರಗಡೆ ಬಂದು ಉತ್ಸಪ್ಪ ಅಂತೇಳಿ ನಿಟ್ಟುಸಿರು ಬಿಟ್ಟು ನನಗೆ ಹೇಳಲಿಕ್ಕೆ ಏನೂ ಇಲ್ಲ, ನಾ ಯಾವ ತೀರ್ಮಾನವನ್ನೂ ಮಾಡಿಲ್ಲ ಅಂಥೇಳಿ ರಾಹುಲ್ ಗಾಂಧಿ ಅವರಿಗೆಲ್ಲ ಬಿಡಲಿಕ್ಕೆ ಕಾರಣವೇ ಇದು. ಯಾಕಂದರೆ ಇಬ್ಬರೂ ಕೂಡ ಮದಗಜಗಳು ತಮ್ಮ ಪಟ್ಟನ್ನು ಬಿಡದೇ ಇದ್ದ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಏನು ಮಾಡಲಿಕ್ಕೆ ಸಾಧ್ಯ? ಅದು ಆಗಿದ್ದ ಸಮಸ್ಯೆ. ಆ ಕಾರಣಕ್ಕಾಗಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗಿದೆ ಅನ್ನುವಂಥದ್ದು. ಬಹುಶಃ ಹೈಕಮಾಂಡ್ ಈಗ ಒಂದು ತೀರ್ಮಾನವನ್ನು ಮಾಡುತ್ತೈತಿ. ಎಲ್ಲವೂ ಕವರ್ ಆಗದೆ ಇದ್ದರೂ ಮೇಜರ್ ಪಾರ್ಟ್ ಸರ್ಕಾರ ಬಿದ್ದೋಗಬಾರ್ದು, ಪಕ್ಷಕ್ಕೆ ಹೆಚ್ಚು ಡ್ಯಾಮೇಜ್ ಆಗಬಾರ್ದು, ಇಬ್ಬರನ್ನು ಮನವೊಲಿಸಬೇಕು. ಈ ರೀತಿಯದ್ದು ಕೆಲವೆಲ್ಲ ಓಕೆ ಆಗಿಬಿಟ್ರೆ ಅವರು ಮುಂದುವರೆದು ಬಿಡ್ತಾರೆ. ಹೀಗಾಗಿ ಆ ದೃಷ್ಟಿಯಿಂದ ನೋಡೋದಾದರೆ ಹೈಕಮಾಂಡ್ ಈಗ ಅಳೆದು ತೂಗಿ ಲೆಕ್ಕ ಹಾಕಿ ಈಗ ಹೆಜ್ಜೆಯನ್ನು ಮುಂದಿಡ್ತಾ ಇದೆ. ಇದರಿಂದ ಅವ್ರು ಅಂದ್ಕೊಂಡಂತೆ ಡ್ಯಾಮೇಜ್ ಕಂಟ್ರೋಲ್ ಆಗ್ಬೋದಾ, ಸರ್ಕಾರವನ್ನು ಉಳಿಸಿಕೊಳ್ಳುವಲ್ಲಿ ಸಕ್ಸೀಡ್ ಆಗ್ಬೋದಾ, ಇಬ್ಬರು ನಾಯಕರನ್ನು ಮನವೊಲಿಸುವ ಪ್ರಯತ್ನ ಅದು ಯಶಸ್ವಿ ಆಗ್ಬೋದಾ? ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.